जय नमः पार्वतेश्वर महादेव। श्रीमद् जगद्गुरु सिद्धारूढ़ स्वामी महाराज की जय। श्रीमद् जगद्गुरु षण्मुखारूढ़ स्वामी महाराज की जय। श्रीमद् जगद्गुरु शिवपुत्र स्वामी महाराज की जय। श्रीमद् जगद्गुरु भीमा शंकर स्वामी महाराज की जय। जय हनुमान महाराज की जय। सकल साधु संत महाराज की जय। जय मंगलम। जय नमः पार्वतेश्वर महादेव। चिदंबर मठाधीशं सिद्धारूढ़ यतीश्वरं शिष्य प्रशिष्य रूपेण बोधकं गुरुमाश्रये यदंग्रि कमलदंदं तापत्रय निवारणं शांतेक्य पददं देवं सिद्धारूढ़ माहं भजे। सिद्धारूढ़ माहं भजे। आत्मीय सद्भक्तरे, प्रति वर्षದಂತೆ ಈ ವರ್ಷವೂ ಕೂಡ ನಮ್ಮ ಗ್ರಾಮದ ಸದ್ಗುರು ಸೇವಾಶ್ರಮ ಆಶ್ರಮದಲ್ಲಿ ಪರಮೇಶ್ವರನ ಪರಾವತಾರಿ ಪರಮ ದಯಾನಿಧಿ सकल मतोद्धारक अद्वैत सार्वभौम चक्रवर्ती जगद्गुरु सिद्धारूढ़ाज्जनवर मूर्ति प्राण प्रतिष्ठापನೆಯ 8ನೇ ವರ್ಷದ ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗಿದ್ದೀವಿ। ಬಹಳ ಸಂತೋಷ। ಈ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮಕ್ಕೆ ಬಂದು ಬ್ರಹ್ಮ ವೇದಿಕೆ ಮೇಲೆ ಅಲಂಕೃತರಾಗಿರುವ ಸಿದ್ಧಾರೂಢ ಅಜ್ಜನವರ ಕಾರ್ಯಕ್ರಮ ಎಲ್ಲೇ ನಡೀಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಪವಿತ್ರ ಪಾವನ ಸಂದೇಶದ ಮೂಲಕ ಎಲ್ಲರನ್ನು ಉದ್ಧರಿಸ್ತಾ ಇರುವ ಹಾಗೂ ವಿಶೇಷವಾಗಿ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬೀದರ್ ಅಪ್ಪಾಜಿಯವರ ಒಂದು ಪ್ರೀತಿಗೆ ಪಾತ್ರರಾದ ಶಾಂತಿಯ ಸಾಗರರಾದ ಸದು ಹೃದಯದ ಎಲ್ಲ ಸದ್ಭಕ್ತರ ಒಂದು ಪ್ರೀತಿಗೆ ಪಾತ್ರರಾದ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಂಕರಾನಂದ ಅಪ್ಪಾಜಿಯವರು ಈ ನಮ್ಮ ಗ್ರಾಮಕ್ಕೆ ಬಂದಿದ್ದು ಬಹಳಷ್ಟು ಸಂತೋಷ। ಅಪ್ಪಾಜಿಯವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ। ಅದೇ ರೀತಿಯಾಗಿ ಈಗ ತಾನೇ ಬಂದು ನಮ್ಮೆಲ್ಲರಿಗೆ ತಮ್ಮ ದಿವ್ಯ ದರ್ಶನವನ್ನು ಕರುಣಿಸಿದ, ನಾಡಿನ ಅನೇಕ ಕಡೆ ಸಂಚರಿಸಿ ತಮ್ಮ ಪವಿತ್ರ ಪಾವನ ಸಂದೇಶದ ಮೂಲಕ ಎಲ್ಲರನ್ನು ಉದ್ಧರಿಸ್ತಾ ಇರುವ, ಸಕಲ ವೇದಾಂತವನ್ನು ಕರಗತ ಮಾಡಿಕೊಂಡಿರುವ, ಅನೇಕ ಭಾಷಾ ಪ್ರವೀಣರು ಆದ ವಿದ್ವಾಂಸರಾದ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬೀದರ್ ಅಪ್ಪಾಜಿಯವರ ಪ್ರೀತಿಗೆ ಪಾತ್ರರಾದ, ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದ, ನಮ್ಮ ಗ್ರಾಮಕ್ಕೆ ಪ್ರತಿ ವರ್ಷವೂ ಕೂಡ ಬಂದು ತಮ್ಮ ಪವಿತ್ರ ಪಾವನ ಸಂದೇಶದ ಮೂಲಕ ನಮ್ಮೆಲ್ಲರನ್ನು ಉದ್ಧರಿಸ್ತಾ ಇರುವ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸ್ವರೂಪಾನಂದ ಅಪ್ಪಾಜಿಯವರು ಬಂದಿದ್ದು ಕೂಡ ಬಹಳಷ್ಟು ಸಂತೋಷವಾಗಿದೆ। ಅಪ್ಪಾಜಿಯವರಿಗೆ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ। ಈಗ ಮೊಟ್ಟ ಮೊದಲಿಗೆ ಪ್ರಾರ್ಥನೆಯಾಗಲಿದೆ। ಪ್ರಾರ್ಥನೆಯ ನಂತರ ಗೌರವ ಸಮರ್ಪಣೆ, ನಂತರ ಜ್ಯೋತಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ। ತಾವೆಲ್ಲರೂ ಶಾಂತಿ ರೀತಿಯಿಂದ ಕುಳಿತು ಈ ಒಂದು ಕಾರ್ಯಕ್ರಮವನ್ನು ಆಲಿಸಬೇಕಾಗಿ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ। ಈಗ ಮೊಟ್ಟ ಮೊದಲಿಗೆ ಪ್ರಾರ್ಥನೆ।